ಸಾಯಂಕಾಲ ಈವ್ನಿಂಗ್ ವಾಕು ಯಾವುದೋ ಸ್ವೀಟ್ ವಾಟರ್ ಲೇಕ್ ಇದೆ ಅಂತೆ, ಆ ಮೂಲೆಯಲ್ಲಿ ನೋಡೋಕೆ ಹೋಗ್ತಾ ಇದ್ದೇನೆ. ನೋಡುವ. ಆರಂಬೋಲ್ ಬೀಚ್ ಈವ್ನಿಂಗ್ ವೈಬ್ಸ್, ನಾಟ್ ಮಚ್, ಗಸ್ಗಾ ಕೂಲ್ ಸಾಂಗ್. ಜನ ಜಾಸ್ತಿ ಇದ್ದಾರೆ, ಫಾರಿನರ್ಸ್ ಇದ್ದಾರೆ ನೋಡಿ. ನಮ್ಮ ಇಂಡಿಯಾ ನೋಡ್ಬೋದು ಸನ್ಸೆಟ್ ಯಾವ ಥರ ಆಗ್ತಾಯಿದೆ, ಸೂಪರ್ ಆಗಿದೆ. ನಮ್ಮ ಆರಂಬೋಲ್ ಬೀಚ್ ಕಂಪ್ಲೀಟ್ ವಾಕ್ ಡೌನ್ ಮಾಡಿದ್ದೀರಿ. ಸೂಪರ್ ವ್ಯೂ, ಅಸ್ತಮಿಸುತ್ತಿರೋ ಸೂರ್ಯ. ಇಲ್ಲಿ ನೋಡಿ ಸ್ವೀಟ್ ವಾಟರ್ ಲೇಕ್ ಈ ಕಡೆ ಅಂತ ದಾರಿ ಹಾಕಿದ್ದಾರೆ, ಈ ಕಡೆ ಬರಬೇಕು. ಸೊ ಆರಂಬೋಲ್ ಬೀಚಿಗೆ ಬಂದರೆ, ಸ್ವೀಟ್ ವಾಟರ್ ಲೇಕ್ ಬಂದರೆ ಬರಬೇಕು ಅಂದರೆ, ಸೊ ಫುಲ್ಲು ಡೆಡ್ ಎಂಡಲ್ಲಿ ಇಲ್ಲಿ ಬಂದು ಇಲ್ಲಿ ಮೇಲೆ ಹೋದರೆ ಆರಂಬೋಲ್ ಬೀಚ್ ಪಕ್ಕದಲ್ಲಿರೋ ಸ್ವೀಟ್ ವಾಟರ್ ಲೇಕ್. ಲೆಟ್ಸ್ ಗೋ ಆ್ಯಂಡ್ ಚೆಕ್ ಹೌ ದ ಸ್ವೀಟ್ ವಾಟರ್ ಲೇಕ್ ಈಸ್. ಹ್ಯಾವ್ ಎ ವ್ಯೂ ಆಫ್ ಬ್ಯೂಟಿಫುಲ್ ಸನ್ಸೆಟ್. ಫುಲ್ ಹ್ಯಾಪನಿಂಗ್. ಎಲ್ಲ ನಮ್ಮ ಬ್ರದರ್ಸ್ ಡ್ಯಾನ್ಸ್ ಆಡ್ತವ್ರೆ. ಫುಲ್ಲು ಗಸ್ಗ ಬಾಬಾ. ಬೇಜಾರಾದರೆ ಬೆಂಗಳೂರಲ್ಲಿ ಒಂದು ಗೋವಾ ಇರಬೇಕಾಗಿತ್ತು. ಯಾಕಂದ್ರೆ ಹಂಗೆ ತಲೆ ಕೆಟ್ಟಿದ್ರೆ ಒಂದು 1 ಅವರ್ ರೈಡಲ್ಲಿ ಹಂಗೆ ಹೋಗ್ಬಿಟ್ಟು ಬಂದ್ಬಿಡ್ಬೋದಾಗಿತ್ತು. ನೋಡಿ ಹೆಂಗಿದೆ ನೋಡಿ, ಎಲ್ಲ ಹಿಡಿತವ್ರೆ ಬೀಚಲ್ಲಿ. ಈವ್ನಿಂಗ್ ಬೈ ಆರಂಬೋಲ್ ಬೀಚ್. ರೀಲ್ಸ್ ಎಲ್ಲ ಮಾಡ್ತವ್ರೆ. ಹಂಗೆ ಪಾಪಿಶ್ ನನ್ನ ಮಕ್ಕಳು ಫಾರಿನವ್ರನ್ನೆಲ್ಲ ಫೋಟೋ ಹಿಡಿಯೋಕೆ ಮಾಡ್ತವ್ರೆ. ಇಲ್ಲಿ ಅದಲ್ಲ ಅದು ಫಾರಿನರ್ಸ್ ಅದಲ್ಲ, ಎಲ್ಲ ಇಂಡಿಯನ್ಸ್ ಅಲ್ಲ. ಇಂದ ಬೇರೆ ಫಾರಿನರ್ಸ್ ಫುಲ್ அம்மா நினச்சிட்டு இருக்கிறேன் இவங்க ஃபோட்டோ பிடிக்கிறதுக்காக நான் அங்கேத்துலேருந்து இங்கே வந்து சொல்லிட்டு. ஐயோ கயாக்கிங் இன்னைக்கு கூட போலியே. ಸನ್ಸೆಟ್ தான் ಆರಂಭಿக்குது. இப்போ அப்படியே போனீங்கன்னா ಸೂಪರಾக இருக்கும். இல்லையா, ಕಯಾಕಿಂಗ್ ಹೋಗೋಣ ಅಂತ ನಿನ್ನೆಯಿಂದ ಅಂದ್ಕೊಂಡಿದ್ದು, ಆಗಲೇ ಇಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು. ಇವಾಗ ಸ್ಪೀಟ್ ವಾಟರ್ ಲೇಕಲ್ಲಿ ಸ್ಪೀಟ್ನೆಸ್ನ ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಸೊ ಗೋಯಿಂಗ್ ಟು ಚೆಕ್ ದ ಸ್ಪೀಟ್ ಲೇಕ್. ನನ್ನ ಮಗನ ನಾಲೆ ನೀರು ಬಿಟ್ಟವ್ರೆ, ದಾಟೋದು ಹೆಂಗೆ ಅಂತ ಗೊತ್ತಿಲ್ಲ. ಅಲ್ಲೇ ಆಡ್ತವ್ರೆ ಜನ. ಇಡೀ ಬೀಚ್ನಲ್ಲಿ ಈ ಏರಿಯಾಗಳಲ್ಲಿ ಹೋಗ್ತಾ ಇದ್ದೀನಿ. ಆರಂಬೋಲಿ ಗ್ಯಾಪಲ್ಲಿ ಫುಲ್ಲು ಕಲರ್ಫುಲ್ಲಾಗಿದೆ. ಜುಟ್ಟುಗಳಿಗೆ ಹಾಕೊಳ್ಳೋದು. ಒಳ್ಳೆ ಜಾಗ ಇದೆ. ಇದೆಲ್ಲ ಅಂಗಡಿಗಳು ಶಾಪಿಂಗ್ ಮಾಡೋಕ್ಕೆ ಒಳ್ಳೆ ಜಾಗ. ಒಳ್ಳೆ ಶಾಪಿಂಗ್ ಎಲ್ಲ